ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ರಿಂದ ಅವರ ಮನೆಯವರು ದೂರವಾಗಿರೋದು ಇದೀಗ ಚರ್ಚೆಗೆ ಕಾರಣ ಆಗಿದೆ. ಹತ್ಯೆ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆದ್ರೂ ಕೂಡ ಮನೆಯವರು ಯಾರೂ ಪತ್ತೆ ಇಲ್ಲ. ಪವಿತ್ರ ಗೌಡ ಜೊತೆ ಸೇರಿದ ಮೇಲೆ ದರ್ಶನ್ ಎಲ್ಲರನ್ನ ದೂರ ಮಾಡ್ಕೊಂಡಿದ್ದಾರಂತೆ. ಮೈಸೂರಿನ ಸಿದ್ಧಾರ್ಥನಗರದಲ್ಲಿ ತೂಗುದೀಪ ಶ್ರೀನಿವಾಸ್ ಅವರು ಕಟ್ಟಿಸಿರೋ ಮನೆಯಲ್ಲಿ ದರ್ಶನ್ ತಾಯಿ ಮೀನಾ ವಾಸವಿದ್ದಾರೆ. ಇತ್ತೀಚೆಗೆ ತಾಯಿಯನ್ನ ನೋಡೋದಕ್ಕೂ ಕೂಡ ದರ್ಶನ್ ಹೋಗಿರ್ಲಿಲ್ವಂತೆ. ಹೋಟೆಲ್ಗಳಲ್ಲೇ ವಾಸ್ತವ್ಯ ಹೂಡಿ ತಾಯಿ ನೋಡೋದಕ್ಕೆ ಮನೆಗೂ ಹೋಗದೆ ಇದ್ದಿದ್ರಿಂದ ಮನೆ ಬಾಂಧವ್ಯ ಕೂಡ ಕಟ್ಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ತಾಯಿ ಮಾತ್ರ ಅಲ್ಲ, ತಮ್ಮ ದಿನಕರ್ ಕೂಡ ದರ್ಶನ್ ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಅದಕ್ಕೆ ಬೆಂಗಳೂರಿನ ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ದಾರೆ ದಿನಕರ್. ಇನ್ನು 3-4 ವರ್ಷಗಳಿಂದ ದರ್ಶನ್ ಜೊತೆ ಸಂಪರ್ಕ ಇಟ್ಕೊಂಡಿರಲಿಲ್ವಂತೆ. ಸೊ ಕುಟುಂಬಸ್ಥರು ಮಾತ್ರ ಅಲ್ಲ, ದರ್ಶನ್ ಕಷ್ಟದ ಕಾಲದಲ್ಲಿ ಕೈ ಹಿಡಿದಿದ್ದವರು ಕೂಡ ದೂರವಾಗಿದ್ದಾರೆ. ತಮ್ಮ ಹೋಟೆಲ್ನಲ್ಲಿ ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಿದ್ರಿಂದ ಸಂದೇಶ್ ನಾಗರಾಜ್ ಕೂಡ ದರ್ಶನ್ರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಒಟ್ಟಾರೆ ಇಡೀ ಪ್ರಕರಣ ನೋಡ್ತಾ ಇದ್ರೆ ಸರ್, ಇದೇನು ಪಾಪದ ಕೂಡ ತುಂಬೋವರೆಗೂ ಅಷ್ಟೇ, ತುಂಬಿದ ಮೇಲೆ ಮಾಟ ನಡೆಯಲ್ಲ ಅನ್ನೋದು ಬಹುಶಃ ಇವ್ರ ಕೇಸ್ಗೆ ಸೂಟ್ ಆಗುತ್ತಾ ಸರ್ ಈ ಪದ ಅಂತ? ನೋಡ್ರಿ, ಒಂದು ಕಾಲದಲ್ಲಿ ಬಹಳ ಹಿಂದೆ ಎಲ್ಲ ಒಂದು ಮಾತಿತ್ತು. ನಾವೆಲ್ಲ ಭಾಳ ಚಿಕ್ಕವರು, ಬಹಳ ದೊಡ್ಡ ದೊಡ್ಡ ರಂಗಕರ್ಮಿಗಳು, ಸಾಹಿತಿಗಳು, ನಟರು, ನಟಿಯರು, ತುಂಬ ಹಿರಿಯರು, ಗಣ್ಯಮಾನ್ಯರು, ಅಧ್ಯಕ್ಷರುಗಳು, ಇವರೆಲ್ಲರೂ ಕೂಡ ಮಕ್ಕಳ ಪಾಲಿಗೆ ಆದರ್ಶಪ್ರಾಯರಾಗಿದ್ದರು. ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡ್ರಿ, ಅವ್ರು ನೋಡಿ ಕಲ್ತ್ಕೊಳ್ರಿ ಅಂತ ಇದ್ರು. ಅವ್ರ ಫೋಟೋನ ನಮ್ಮ ಮನೇಲಿ ಹಾಕ್ತಾಯಿದ್ರು. ನಿಜ. ಸ್ವಾತಂತ್ರ್ಯ ಹೋರಾಟಗಾರರು, ಜಗತ್ತಿಗೆ ಬೆಳಕು ಕೊಟ್ಟವರು, ಜಗತ್ತಿಗೆ ದೇದೀಪ್ಯಮಾನವಾಗಿ ಬೆಳಗಿದಂಥವರು, ಇಡೀ ಪ್ರಪಂಚಕ್ಕೆ ಶಾಂತಿಯನ್ನು ಸಾರದಂಥವರು, ನಮ್ಮೊಡನೆ ನಿಂತು ಹೋರಾಟ ಮಾಡಿದಂಥವರು, ಇವರೆಲ್ಲರೂ ಕೂಡ ಆದರ್ಶಪ್ರಾಯವಾಗಿ ನಿಂತ್ಕೊಳ್ತಾ ಇದ್ರು ನಮಗೆ. ಗ್ರೇಟ್, ನಾನಾದರೆ ಇಂಥವ್ರಾಗಬೇಕಪ್ಪ, ನಾನಾದರೆ ಇಂಥ ವ್ಯಕ್ತಿತ್ವವನ್ನು ಅಟ್ಲೀಸ್ಟು ಅವರು ನಡೆದಂಥ 1-2-3 ಹೆಜ್ಜೆನಾದರೂ ನಾನು ಇಡಬೇಕಪ್ಪ, ಅವ್ರು ನಡೆದ ಹಾದಿಯಲ್ಲಿ ನಾನು ನಡಿಬೇಕಪ್ಪ, ಅವರಿದ್ದು ಊರಲ್ಲಾದರೂ ನಾನು ಇರಬೇಕಪ್ಪ ಅಂತ ಅನ್ಸೋದು. ಹೌದು ಸರ್. ಇವತ್ತು ನಮಗೆ ಆದರ್ಶ ಯಾರ್ರೀ? ಮಾನ ಇಲ್ಲದೆ ಇರೋರನ್ನ ಆದರ್ಶ ಆಗಿ ತಗೋಬೇಕು ನಾವು, ಮರ್ಯಾದೆ ಇಲ್ಲದೆ ಇರೋರನ್ನ ಆದರ್ಶ ಆಗಿ ತಗೋಬೇಕು ನಾವು, ಹೊಡಿ ಬಡಿ ಕಡಿ ಅನ್ನೋರನ್ನ ನಾವು ಇವತ್ತು ಆದರ್ಶಪ್ರಾಯವಾಗಿ ತಗೋಬೇಕು. ಮತ್ತು ಅವರ ವಿರುದ್ಧ ಮಾತನಾಡಿದಾಗ ಏನೋ ಮಾತಾಡ್ತೀಯೋ ಅಂತ ಅಣಿಮುತ್ತುಗಳನ್ನು ಉದುರಿಸೋವರೆಗೆ ನಾವು ಹೆದರ್ಕೊಂಡು ಕೂತ್ಕೋಬೇಕು. ಇವತ್ತು ಅಂತ ಯಾವ ಸೀನ್ಗಳು ಇಲ್ಲ. ಹೇಳ್ಕೊಳ್ಳಂತ ಮಾನ ಮರ್ಯಾದೆ ಉಳಿಸೋ ಕೆಲಸ ಯಾವುದೂ ಮಾಡಿಲ್ಲ. 100ಕ್ಕೆ 100, 1000ಕ್ಕೆ 1000. ಆಮೇಲೆ ನಾವಾಗಲೇ ಇನ್ನೂ ಒಂದು ಮಾತು ಹೇಳ್ತಾ ಇದ್ದೆ, ಏನು ಗೊತ್ತಾ? ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣು ಅಂತ ಹೇಳ್ತಾರೆ. ಈ ಭೂಮಿ ಅನ್ನೋದು ಬಣ್ಣದ ಬುಗುರಿ, ನಡೀತಾ ಇರುತ್ತೆ, ಸಾಕ್ತಾ ಇರುತ್ತೆ. ಜೀವನನೂ ಅಷ್ಟೇ ಬಣ್ಣದ ಬುಗುರಿ. ಭಾಳ ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆಯಲ್ಲ, ಅದ್ಭುತವಾಗಿದೆಯಲ್ಲ, ಇಟ್ಸ್ ಎ ಸ್ಪಿನ್ನಿಂಗ್ ಟಾಪ್ ಅಂತ ಕರೀತಾರೆ. ಅಂದ್ರೆ ಏನು? ಎಷ್ಟು ಚಂದ ಕಾಣುತ್ತೆ ನಮಗೆ ಬಣ್ಣದ ಬುಗುರಿ ತಿರುಗ್ತಾ ಇದ್ದಾಗ, ಎಷ್ಟು ಬ್ಯೂಟಿಫುಲ್ ಅನ್ಸುತ್ತೆ, ಎಷ್ಟು ಬಣ್ಣ ಅನ್ಸುತ್ತೆ ನಮಗೆ. ಇವರು ಬದುಕು ಅಷ್ಟೇ, ಎಷ್ಟು ಬಣ್ಣ ಅನಿಸ್ತಾ ಇತ್ತು, ಎಷ್ಟು ಚಂದ ಅನಿಸ್ತಾ ಇತ್ತು. ಡೈಲಾಗ್ಗಳು, ಅಣಿಮುತ್ತುಗಳನ್ನು ಒದಗಿಸುವಾಗ ವಾ 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 ಅನಿಸ್ತಾ ಇತ್ತು ನಮ್ಗೆಲ್ಲರಿಗೂ. ಆದರೆ ಚಾಟಿ ಅವನ ಕೈಲಿತ್ತು. ಚಾಟಿ ಅವನ ಕೈಲಿತ್ತರೆ ಬಣ್ಣದ ಬುಗುರಿ ತಿರುಗೋದು ನಿಂತೋಯ್ತು. ಆಯ್ತಾ? ಬಣ್ಣದ ಬುಗುರಿ ತಿರುಗೋದು ನಿಂತೋದಾಗ ಕೊಡುತ್ತಾನೆ ಚಾಟಿಯ ಏಟ. ಆ ಚಾಟಿ ಏಟು ಬಿತ್ತು. ಎಲ್ಲರೂ ಒಂದೇ ಓಟ. ಕಾಲ ಕ್ಷಣಿಕ ಕಣೋ. ದೊಡ್ಡವರು ಸುಮ್ಮನೆ ಹೇಳಿದಲ್ಲ ರೀ, ದೊಡ್ಡವರು ಸುಮ್ಮನೆ ಹೇಳಿದಲ್ಲ. ಕರೆಕ್ಟ್ ಸರ್. ಅರ್ಥ ಆಯ್ತಾ? ಲೈಫ್ ಈಸ್ ಅ ಸ್ಪಿನ್ನಿಂಗ್ ಟಾಪ್. ಹೀ ಈಸ್ ದ ಸೆಲೆಸ್ಟಿಯಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಹೀ ಈಸ್ ದ ಸೆಲೆಸ್ಟಿಯಲ್ ಅಂದರೆ ಚಾಟಿ, ಆತನೇ ಆಡಿಸೋನು. ಇಟ್ಸ್ ಅ ಸ್ಪಿನ್ನಿಂಗ್ ಟಾಪ್ ಅಂದರೆ ಬಣ್ಣದ ಬುಗುರಿ, ಕಲರ್ಫುಲ್ ಸ್ಪಿನ್ನಿಂಗ್ ಟಾಪ್, ಬಣ್ಣದ ಬುಗುರಿ. ಆ ಶಿವನೇ ಚಾಟಿ ಕಣೋ. ಆಮೇಲೆ ತಾಯಿ ಋಣ, ತಂದೆ ಋಣ, ಮಮತೆ, ಪ್ರೀತಿ ಮರಿಬಾರದು ಅಂತಾರೆ. ಅದು ಯಾವ ಹೆಗ್ಗುರುತಿನಲ್ಲೂ ಇವು ಸಾಗಲಿಲ್ಲ. ನಿಜ ಸರ್ ಸಾಹೇಬ್ರು, ನಿಜ. ಯಾವ ಹೆಗ್ಗುರುತಿನಲ್ಲೂ, ಯಾವ ಹೆಜ್ಜೆ ಗುರುತಿನಲ್ಲೂ, ತಂದೆ ಹಾಕೊಟ್ಟ ಹೆಗ್ಗುರುತಿನಲ್ಲೂ ಸಾಗಿ ಬರಲೇ ಇಲ್ಲ. ತಾಯಿಯ ಒಲವು, ಆ ತಾಯಿಯ ಒಲವಿಗೆ ಪ್ರೀತಿಯಾದಾಯಕವಾಗಿ ಮನೆಗೆ ಮಗನಾಗಿರಲಿಲ್ಲ, ಅಥವಾ ಸಿನಿಮಾದಲ್ಲಿ ತೋರಿಸುವಂತೆ ಯಜಮಾನನಾಗಿರಲಿಲ್ಲ ನೆಟ್ಟಿಗೆ. ಇವತ್ತಿನ್ನೇನು ಅನುಭವಿಸ್ತೀರ್ರಿ ನೀವು?
ಆಮೇಲೆ ನಾನು ಮಾತಾಡೋವಾಗ ಜನ ಹೇಳ್ಕೋಬೋದು, ಓ ನಿಮ್ಗೇನು ಗೊತ್ತಾ, ಇದು ನೋಡ್ಕೊಂಬಿಟ್ರ ಆರೋಪಿ ನಿಂಗೆಲ್ಲ ಬೈತೀಯಾ, ಏನಪ್ಪ ನೀನು ಚಂದನ್ ಶರ್ಮಾ ಅಂತೆಲ್ಲ ಬೈಕೋಬೋದು. ಇಟ್ಸ್ ಓಕೆ, ಬೈಕೊಳ್ಳಿ, ನೋ ಪ್ರಾಬ್ಲಮ್, ಐ ಡೋಂಟ್ ಕೇರ್. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ನಾವು ಕಡಲೆಪುರಿ ಅಂಗಡಿಗೆ ಬೂಂದಿ ಮಿಕ್ಸ್ ಮಾಡಿಬಿಟ್ಟು ನಾವೇನು ಮಾರಕ್ಕೆ ಇಟ್ಕೊಂಡಿಲ್ಲ ಅಂಗಡಿ, ಆಯಿತಾ? ನಮಗೂ ಒಂದು ಇನ್ವೆಸ್ಟಿಗೇಷನ್ ತಂಡ ಅಂತಿರುತ್ತೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಯಾರು ಕಡಲೆಪುರಿ ಮಾರ್ತಾರೋ ಅವರಿಗೆ ನನ್ನ ಗೌರವದೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಭಾಳ ಒಳ್ಳೆ ಕೆಲಸ ಆ್ಯಕ್ಚುಲಿ, ಜನರ ಹಸಿವನ್ನಾದರೂ ತಣಿಸುತ್ತೆ. ನಮಗೂ ಇನ್ವೆಸ್ಟಿಗೇಷನ್ ತಂಡ ಅಂತಿರುತ್ತೆ, ನಮಗೂ 100 ಕ್ಯಾಮ್ರಾ ಅಂತಿರುತ್ತೆ, ನಮಗೂ 350 ಜನ ಎಂಪ್ಲಾಯೀಸ್ ಅಂತಿರ್ತಾರೆ, ನಮಗೂ ಸೋರ್ಸಸ್ ಅಂತ ಇರುತ್ತೆ. ಸೋರ್ಸಸ್ಸು ಕೊಟ್ಟಂಥ ಮಾಹಿತಿ ಸ್ಪಷ್ಟ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ 100 ವಿಧಗಳಿರ್ತವೆ. ಆ 100 ವಿಧಗಳನ್ನು ನಾವು ಗಮನಿಸಿರ್ತೇವೆ ಮತ್ತು ಸುದ್ದಿಯನ್ನು ಜನರ ಮುಂದೆ ಇಡ್ತೇವೆ. ಏನು ಪರಮ ಸಾಚಾಗಳು ಮೀಡಿಯಾ ಹೌಸಸ್ಗಳು ಅಂತ ನಾನೇನು ಹೇಳ್ತಾ ಇಲ್ಲಪ್ಪ. ನಾವು ಹೇಳೋದಲ್ಲ ಸತ್ಯ ಅಂತಲೂ ನಾನು ಹೇಳಲ್ಲ. ಸ್ಟಿಲ್ ಇಂಥ ಸುದ್ದಿಗಳ ಬಗ್ಗೆ ನಾವು ಚರ್ಚೆ ಮಾಡುವಾಗ, ವಿಚಾರ ಮಾಡುವಾಗ ಮಂಥನ ಆಗಿದೆ ನಾವಂತೂ ಸುದ್ದಿ ಇಡಲ್ಲ. ನಿಜ ಸರ್. ಮೀಡಿಯಾ ಹೌಸಸ್ಗಳು ತಪ್ಪು ಮಾಡ್ತವೆ. ಎಸ್, ಐ ಅಗ್ರಿ, ದೇ ಡೂ ಮೇಕ್ ಮಿಸ್ಟೇಕ್ಸ್. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರಲ್ಲ ಸರ್, ಹಂಗನ್ಬಿಟ್ಟು ಸುದ್ದಿ ಕೊಡುವಲ್ಲಿ ಅಲ್ಲ, ಮೀಡಿಯಾ ಹೌಸಸ್ ಬಗ್ಗೆ ಮಾತಾಡ್ತಾರಲ್ಲ, ಸುದ್ದಿ ಕೊಡುವಲ್ಲ, ನಿಮ್ದೇನು ಸುದ್ದಿ ಕೊಡ್ತೀರಾ? ಓ ನಿಮ್ದೇನು ಪಕ್ಕ ಸುದ್ದಿ ಕೊಟ್ಬಿಡ್ತೀರವಾ? ಓ ಕೊಟ್ಬಿಡ್ತೀರಾ ನೀವು? ಓಕೆ, ವಿ ಮೇ ಮೇಕ್ ಮಿಸ್ಟೇಕ್ಸ್, ಓಕೆ ಫೈನ್. ಬಟ್ ಸ್ಪಷ್ಟವಾಗಿ ಗಮನಿಸಿ, ಯಾವುದು ಸಂಸ್ಕಾರ, ಯಾವುದು ಸಂಸ್ಕೃತಿ, ಯಾವುದು ಪರಿಪಾಲನೆಗೆ ಇಲ್ಲಿ ಬಂದಂಗೆ ಕಾಣಿಸ್ತಾನೆ ಇಲ್ಲ. ನಥಿಂಗ್. ಈ ಬಣ್ಣದ ಬುಗುರಿ ತಿರುಗ್ತಾ ಇತ್ತು, 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 ತಿರುಗ್ತಾ ಇತ್ತು. ತಿರುಗುವ ಸಂದರ್ಭದಲ್ಲಿ ಹಲವು ಸಲ ಹೀಗೆ ಉರುಳಾಡ್ತು. ಎಚ್ಚೆತ್ಕೊಳ್ಳಿಲ್ಲ ಅವಾಗ. ಕರೆಕ್ಟ್ ಸರ್. ಎಚ್ಚೆತ್ಕೊಳ್ಳೇ ಇಲ್ಲ. ಸಂಸ್ಕೃತಿಯೇ ಗುರುವು ಕೊಣು. ಸಂಸ್ಕೃತಿ ಅನ್ನೋದು ಗುರು ಅಂತಾರೆ. ಆಮೇಲೆ ನನಗೆ ಭಾಳ ಬೇಜಾರಾಗೋದೇನು ಅಂತಂದರೆ, ಇವತ್ತು ನಾವು ಯಾರನ್ನ ಆದರ್ಶಪ್ರಾಯರನ್ನಾಗಿ ಇಟ್ಕೊಂಡು ಸಾಗಬೇಕು ನನ್ನ ಬದುಕಿನಲ್ಲಿ, ನನ್ನ ಪ್ರಪಂಚದಲ್ಲಿ ಅಂತ. ಆದರ್ಶಪ್ರಾಯರನ್ನಾಗಿ ನಾನು ಯಾರನ್ನು ಕಾಣಬೇಕು ಇವತ್ತು ಅಂತ. ಮತ್ತು ಯಾರು ನಮ್ಮನ್ನು ಡಿಕ್ಟೇಟ್ ಮಾಡ್ತಾ ಇದ್ದಾರೆ ಅಂತ, ಆದರ್ಶಪ್ರಾಯರು ನಾವು ಅಂತ ಯಾರು ನಮ್ಮನ್ನು ಡಿಕ್ಟೇಟ್ ಮಾಡ್ತಿದ್ದಾರೆ, ಯಾರು ನಮ್ಮನ್ನು ತೊಗೊಂಡೋಗ್ತಾ ಇದ್ದಾರೆ? ನನಗಿದೇನೇ ಭಾಳ ದೊಡ್ಡ ಪ್ರಶ್ನೆಯಾಗಿ ಈ ಕ್ಷಣಕ್ಕೆ ಉಳ್ಕೊಳ್ಳೋದು. ಹೊಡಿಯೋದಂತೆ, ಬಡಿಯೋದಂತೆ, ತಾಗಾಣು ಒದಿಯೋದಂತೆ, ಮರ್ಮಾಂಗಕ್ಕೆ ಒದಿಯೋದಂತೆ, ಎಲೆಕ್ಟ್ರಿಕಲ್ ಮೆಗ್ಗರಿಂದ ಶಾಕ್ ಕೊಡೋದಂತೆ. ನೋಡ್ರಿ, ಅವ್ರ ತಾಯಿ 70-75 ವರ್ಷ, ಅವ್ರಿಗೆ ಹುಷಾರಿಲ್ಲಂತೆ, ಮನೆಗೆ ಹೋಗಿಲ್ಲಂತೆ. ಅವ್ರ ತಮ್ಮ ದಿನಕರ್ ತೂಗುದಿ ಬಾಡಿಗೆ ಮನೇಲಿದ್ದಾರಂತೆ. ಹೌದು. ಆದರೆ ಮತ್ತೊಬ್ರು ಯಾರು ಕರಿ ಬಣ್ಣದ ರೇಂಜ್ ರೋವರ್ ವೆಲಾರ್ ಕಾರ್ನಲ್ಲಿ ಐಷಾರಾಮಿ ಮನೆಯಲ್ಲಿದ್ದಾರಂತೆ. ಅವ್ರು ಯಾರು ಏನು ಎತ್ತ ನನ್ನ ಪರ್ಸನಲ್ ಲೈಫ್ ಬೇಕಾಗಿಲ್ಲ, ಐ ಡೋಂಟ್ ವಾಂಟ್ ಟು ಟಾಕ್. ಬಟ್ ವಿಪರ್ಯಾಸ ಗಮನಿಸಿರಿ. ಹೌದು ಸರ್. ವಿಪರ್ಯಾಸ ಗಮನಿಸಿ. ಇದು ವಿಪರ್ಯಾಸ, ವಿಪರ್ಯಾಸದ ಪರಮಾವಧಿ. ಆಮೇಲೆ ಇಷ್ಟೆಲ್ಲ ಡೀಟೇಲ್ಸು ಎಲ್ಲ 10-11 ಮೀಡಿಯಾ ಹೌಸಸ್ಸು ನಾಟಕ ಮಾಡ್ಕೊಂಡಂತೂ ಜನರ ಮುಂದೆ ಇಡ್ತಾ ಇಲ್ಲ. ಕರೆಕ್ಟ್ ಸರ್. ನಾಟಕ ಮಾಡಿಕೊಂಡಂತೂ ಜನರ ಮುಂದೆ ಇಡ್ತಾ ಇಲ್ಲ. ಸ್ಪಷ್ಟತೆ, ಸುಸ್ಪಷ್ಟತೆ, ಡೀಟೇಲ್ಡ್ ಅಪ್ಡೇಟ್ಸ್ ನಾವು ಏನು ಇಡ್ತಾ ಇದ್ದೀವಿ ಮೀಡಿಯಾ ಹೌಸಸ್ಸು, ಮೀಡಿಯಾ ಹೌಸಸ್ ವಿಲ್ ಟೇಕ್ ದಿ ಓನಸ್, ದೇ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಇಟ್. ಅಪ್ಪ ಅಮ್ಮನಿಗೆ ಅಭಿಮಾನಿಗಳಾಗ್ರಿ. ಅಪ್ಪ ಅಮ್ಮನಿಗೆ, ತಂದೆ ತಾಯಿಗೆ, ಪ್ರೀತಿಸೋ ವರ್ಗಕ್ಕೆ, ನಮ್ಮನ್ನು ಕೈ ಹಿಡಿದವ್ರಿಗೆ, ಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ನಮಗೆ 4 ಕಾಸು ಕೊಟ್ಟವ್ರಿಗೆ, ಅಲ್ಲ ಕಣೋ ತಪ್ಪು ಮಾಡಬೇಡ ನಾನು ನಿನಗೆ ಬದುಕಿನ ಹಾದಿ ತೋರಿಸ್ತೀನಿ ಎಂದಂಥ ನಮ್ಮ ಗುರುಗಳಿಗೆ, ಅಥವಾ ನಮ್ದು ಯಾವುದೋ ಒಬ್ಬ ಸ್ನೇಹಿತನಿಗೆ, ನಮ್ಮ ಜೊತೆಗೆ ನಿಂತು ಬೆನ್ನು ತಟ್ಟಿದಂಥ ಯಾರೋ ಒಬ್ಬ ದೇವದೂತನಂಥ ಒಬ್ಬ ಮನುಷ್ಯನಿಗೆ, ಅಥವಾ ನಾವು ಎಲ್ಲೋ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಸಾರ್ ಹುಷಾರು ಸಾರ್ ಅಂತ ಹೇಳಿದವನಿಗೆ, ಅಥವಾ ನಾವು ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಏನೋ ಅಯ್ಯೋ ನಮಗೇನೋ ಆಗಿಬಿಡುತ್ತೆ ಅನ್ನುವ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡಿದಂಥ ಒಬ್ಬ ದೇವದೂತನಂಥ ಒಬ್ಬ ಮನುಷ್ಯನಿಗೆ, ಒಬ್ಬ ಡಾಕ್ಟ್ರಿಗೆ, ನಮ್ಮ ದೇಶದ ಸೈನಿಕನಿಗೆ ಅಭಿಮಾನಿಗಳಾಗ್ರಿ. ಕರೆಕ್ಟ್ ಸರ್. ಎಂತೆಂಥವ್ರಿಗೂ ಅಲ್ಲ ಅಭಿಮಾನಿಗಳಾಗೋದು. ಇನ್ನೂ ಅಭಿಮಾನಿಗಳಾಗ್ತೀರಾ ಅಂದರೆ ಹಾಕ್ಕೊಳ್ಳಿ, ನಾನೇನು ಮಾಡಲಿ ಅದಕ್ಕೆ. ತಗೊಳ್ಳೋಣ, ಬ್ರೇಕ್ ತಗೋಬೇಕ್ರಿ, ನನಗೂ ಗೊತ್ತು ಬ್ರೇಕ್ ತಗೋಬೇಕು, ತಗೊಳ್ಳೋಣ ರೀ. ಅಭಿಮಾನಿಗಳಾಗ್ತೀರಾ ಹಾಗೆ ತೊಂದರೆ ಇಲ್ಲ, ನಿಮ್ಮ ಇಷ್ಟ. ಬಟ್ ನೀವು ನಟನಿಗೆ ಅಭಿಮಾನಿಯಾ? ಎಸ್ ಫೈನ್, ಗುಡ್. ಬಟ್ ಕೃತ್ಯಕ್ಕೆ ಮತ್ತು ಕ್ಯಾರೆಕ್ಟರ್ಗೆ
ಇನ್ನೂ ಅಭಿಮಾನಿ ಅಂದ್ಕೊಂಡು ಊರಲ್ಲಿರೋರ್ನೆಲ್ಲ ಬೈಕೊಂಬರ್ತೀರಿ ಅಂತಂದರೆ ಐ ಆಮ್ ಸಾರಿ ಅಪ್ಪ, ಕೈ ಮುಗಿದ್ಬಿಡ್ತೀನಿ ನಿಮಗೆಲ್ಲರಿಗೂ. ನಾನು ಇನ್ಯಾರೋ ಏನೋ ಮಾತಾಡಿದ್ರು ಅನ್ನೋ ಥರ ನಾನು ಕೆಟ್ಟ ಮಾತಾಡ್ತಾ ಕೂತ್ಕೊಳ್ಳಲ್ಲ ರೀ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೇರವಾಗಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಮನಸ್ಸಿನ ಹೃದಯದ ಒಳಗಿನ ಮಾತುಗಳನ್ನು ಅತ್ಯಂತ ನೇರವಾಗಿ ಹೋಗ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.